ನಿಜವಾಗ್ಲೂ ನನಗೊಂದು ಈ ಸಿನಿಮಾ ನೋಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಮೇಡಮ್ ನನಗೆ ನೋಡ್ಬೇಕನ್ನಿಸ್ತು, ನಾನು ನೋಡ್ತೀನಿ ಅಷ್ಟೇ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ. ಬಟ್ ತುಂಬ ಒಂಥರ ಬೇಜಾರಾಗ್ತದೆ. ಬಟ್ ಆ ಸ್ಥಾನದಲ್ಲಿ ಬಾಸನ್ನು ನೋಡೋಕ್ಕೆ ತುಂಬ ಬೇಜಾರಾಗುತ್ತೆ. ಬಟ್ ಎಲ್ಲರೂ ಬೇರೆ ಬೇರೆನ ತಿಳ್ಕೊಂಡಿದ್ರು. ಬಟ್ ಇವತ್ತು ತುಂಬ ಬೇಜಾರಾಗುತ್ತೆ ಬಾಸ್ನ ಆ ಸ್ಥಿತಿಲಿ ಈ ಥರ ಎಲ್ಲ ನೋಡಿದಾಗ. ಇವರು ಕೆಲವೊಬ್ರು ಹೇಳ್ತಿದ್ರು ಬಾಸು ರಿಯಲ್ ಸ್ಟೋರಿನೇ ಅಂತ. ಬಟ್ ಬಾಸು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಮ್ಮ ಪಾಲಿಗೆ ದೇವರು ಅಂತ ಹೇಳ್ತೀನಿ. ಇವತ್ತು ಬಾಸು ಏನು ಅಂತ ಜನರಿಗೂ ಗೊತ್ತಾಗಿದೆ. ಆಮೇಲೆ ಸಿನಿಮಾ ಮುಖಾಂತರ ಬಾಸ್ ಏನು ಮಾಡಿದ್ದಾರೆ ಅಂತಲೂ ತೋರಿಸಿದ್ದಾರೆ. ನಿಜವಾಗ್ಲೂ ನಮ್ಮ ಬಾಸನ್ನು ನೋಡಿದ್ರೆ ನಮಗೆಲ್ಲ ತುಂಬ ಬೇಜಾರಾಗುತ್ತೆ. ಏನು ತಪ್ಪು ಮಾಡ್ದೇನೆ ಆ ವ್ಯಕ್ತಿಯಲ್ಲಿ ಇದ್ದಾರಲ್ಲ. ಲಕ್ಷಾಂತರ ಜನಕ್ಕೆ ಅನ್ನ ಹಾಕಿದ ಕೈ, ಕೋಟ್ಯಾಂತರ ಜನಕ್ಕೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಎಷ್ಟೋ ಆಶ್ರಮಗಳಿಗೆ, ಎಷ್ಟೋ ಜನಗಳಿಗೆಲ್ಲ ಹೆಲ್ಪ್ ಮಾಡಿ ಇವತ್ತು ಅಲ್ಲಿದ್ದಾರೆ ಅಂದರೆ ತುಂಬ ಬೇಸರ ವಿಚಾರ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ, ನಿಜವಾಗ್ಲೂ ನನಗೊಂದು ಈ ಸಿನಿಮಾ ನೋಡಲೇಬಾರ್ದು ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ನನಗೇನೋ ಒಂದಿತ್ತು. ಬಟ್ ನಾನು ಬಂದು ನೋಡಿದಾಗ ಒಂಥರ ಬೇಜಾರಾಯಿತು. ಬಟ್ ನಮ್ಮ ಬಾಸು ಇಷ್ಟು ಒಳ್ಳೆಯ ವ್ಯಕ್ತಿಗೆ ಈ ಥರ ಆಗಿದೆ ಅನ್ನೋದು ತುಂಬ ಬೇಜಾರಿದೆ. ಬಟ್ ನಾನು ಹೇಳೋದೇನೆಂದರೆ, ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವನಾಗಿರ್ತಾನೋ ಅವನಿಗೆ ತುಂಬ ಕೆಟ್ಟದ್ದಾಗೋದು ಅನಿಸುತ್ತೆ. ಎಷ್ಟೋ ಜನಕ್ಕೆ ಅನ್ನ ಹಾಕಿ, ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿ, ಎಷ್ಟೋ ಸ್ಕೂಲ್ ಮಕ್ಳಿಗೆ ಹೆಲ್ಪ್ ಮಾಡಿ, ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡಿ, ಎಷ್ಟೋ ಜನಕ್ಕೆ ಅನುದಾನ ಮಾಡಿದ್ದಾರೆ. ಅಂಥವ್ರಿಗೆ ಇವತ್ತು ಈ ಸ್ಥಿತಿ ಬಂದಿದೆ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ಬಟ್ ಒಂದಂತೂ ಸತ್ಯ, ನಮ್ಮ ಬಾಸು ಆದಷ್ಟು ಬೇಗ ಹೊರಗಡೆ ಬರಲಿ ಅನ್ನೋದೇ ನಮ್ಮೆಲ್ಲ ಅಭಿಮಾನಿಗಳ ಆಸೆ. ಆದಷ್ಟು ಬೇಗ ಬಾಸ್ ಹೊರಗಡೆ ಬರಲಿ. ಆ ದೇವರಲ್ಲಿ ದಿನ ಕೇಳ್ಕೊಳ್ಳೋದು ಅಷ್ಟೇ, ನಮ್ಮ ಬಾಸ್ ಆದಷ್ಟು ಬೇಗ ಹೊರಗಡೆ ಬರಲಿ ಅಂತ. ಬಟ್ ನಮ್ಮ ಮನಸ್ಸಲ್ಲಿ ನಮ್ಮ ತಂದೆ ತಾಯಿ ದೇವ್ರು ಹೇಗೋ ಹಾಗೆ ನಮ್ಮ ಮನಸ್ಸಲ್ಲಿ ಯಾವತ್ತೂ ನಮ್ಮ ಗರ್ಭದ ಗುಡಿಯಲ್ಲಿ ನಮ್ಮ ಬಾಸ್ ನಮ್ಗೆ ಯಾವಾಗೂ ದೇವರೇ ಅವರು. ಬಟ್ ನಮ್ಮ ಬಾಸ್ ತಪ್ಪು ಮಾಡಿಲ್ಲ ಅಂತ ನಮ್ಗೆ ಯಾವಾಗಲೂ ಎದೆ ಮುಟ್ಕೊಂಡು ನೂರು ಸಲ ಕೂಗಿ ಹೇಳಿದ್ದೀನಿ. ಬಟ್ ಯಾವತ್ತೂ ತಪ್ಪು ಮಾಡಿಲ್ಲ. ಯಾಕಂದರೆ ಸಾವಿರಾರು ಜನಕ್ಕೆ ದಾರಿ ತೋರಿಸೋರು ಅವರು. ಬಟ್ ಕೆಲವೊಂದು ಜನಗಳು ಅವ್ರ ಮೇಲೆ ಪಟ್ಟ ಹಾಕಿದ್ರಿಂದ ಆದಷ್ಟು ಬೇಗ ಹೊರಗಡೆ ಬರಲಿ. ಬಟ್ ನಮ್ಮ ಬಾಸು ಹಿಂದೆ ತಾಯಿ ಚಾಮುಂಡೇಶ್ವರಿ ಹಾಗೂ ಎಲ್ಲ ಅವರು ಅಭಿಮಾನಿಗಳು ನಾವೆಲ್ಲ ಇದ್ದೀವಿ. ಬಟ್ ನಮ್ಮ ಬಾಸ್ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ ಮೇಡಮ್. ಬಟ್ ನಾನೇನು ನಮ್ಮ ಬಾಸ್ ಅಭಿಮಾನಿಗಳು ಹೇಳೋದು ಒಂದೇ. ಬಟ್ ಕೆಲವೊಂದು ಫಂಕ್ಷನ್ಗಳ್ಗೆ ಹೋದಾಗ ಅವರಿಂದ ನಮ್ಮಿಂದ ನಾವು ಇಷ್ಟಪಡೋ ದೇವರು ಅವ್ರು ಹೆಂಗೆ ನಮ್ಮ ಬಾಸ್ ಹೆಂಗೆ ನನ್ನ ಪ್ರೀತಿಸೋ ನನ್ನ ಅಭಿಮಾನಿಗಳು ಚೆನ್ನಾಗಿರಲಿ ಅಂತ ಬೇಡ್ಕೊತಾರೋ, ನಾವು ಅಷ್ಟೇ ನಮ್ಮಿಂದ ನಮ್ಮ ಬಾಸ್ಗೆ ಯಾವತ್ತೂ ಕೆಟ್ಟದ್ದಾಗಬಾರ್ದು ಅನ್ನೋದು ನಾನು ನಾವು ಅಭಿಮಾನಿಯಾಗಿ ಕೇಳ್ತೀನಿ ಮೇಡಮ್. ನಮ್ಮಿಂದ ಒಳ್ಳೆಯದಾಗಬೇಕು. ಯಾಕೆಂದರೆ ಇವತ್ತು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಾನು ರೋಡಲ್ಲಿ ಹೋಗಿ ಏನಾದರೂ ನನಗೆ ಬೇಜಾರಿಲ್ಲ. ನಮ್ಮ ಬಾಸ್ ಚೆನ್ನಾಗಿರಬೇಕು. ನಾನು ಆಯ್ಸಲ್ಲ ನಮ್ಮ ಬಾಸ್ಗೆ ಕೊಡಲಿ. ಬಟ್ ನನಗೇನಾದರೂ ಪರವಾಗಿಲ್ಲ. ಸೀರಿಯಸ್ಸಾಗಿ ನಾನು ಆಗಿ ಹೇಳ್ತಿದ್ದೀನಿ, ಎದೆ ಮುಟ್ಕೊಂಡಿರ್ತೀನಿ. ನನಗೇನಾದರೂ ಪರವಾಗಿಲ್ಲ. ಇವತ್ತು ದೇವರು ನನ್ನನ್ನು ಕರ್ಕೊಂಬಿಡ್ತಾನೆ, ನಾನು ಸತ್ತೋದ್ರೂ ಪರವಾಗಿಲ್ಲ. ಬಟ್ ನಮ್ಮ ಬಾಸಿಗೆ ನಂಗೆ ಒಳ್ಳೇದಾಗಬೇಕು. ಏನಕ್ಕೆ ಒಳ್ಳೆಯಬೇಕಂತ ನಾನು ಹೇಳ್ತೀನಿ ಕೇಳಿ ಮೇಡಮ್. ಯಾಕೆಂದರೆ ಅವರು ಇದ್ದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಎಷ್ಟೋ ಜನಕ್ಕೆ ಅನ್ನದಾನ ಮಾಡಿದ್ದಾರೆ, ಎಷ್ಟೋ ಮಕ್ಳಿಗೆ ಹೆಲ್ಪ್ ಮಾಡಿದ್ದಾರೆ, ಎಷ್ಟೋ ಮಕ್ಳಿಗೆ ಸ್ಕೂಲ್ ಫೀಸ್ ಕಟ್ಟಿದ್ದಾರೆ, ಏನೇನೆಲ್ಲ ಮಾಡಿದ್ದಾರೆ ಅವರು. ಅವರಿದ್ದರೆ ಇನ್ನೂ 4 ಜನಕ್ಕೆ ಸೇವೆ ಆಗುತ್ತೆ. ಬಟ್ ನಮ್ಮಿಂದ ಏನಾಗುತ್ತೆ ಹೇಳಿ ನೋಡೋಣ. ಅದು ಆ ಜೀವ ಯಾವಾಗಲೂ ಚೆನ್ನಾಗಿರಬೇಕಂತ ಕೇಳ್ತೀವಿ ಮೇಡಮ್ ಅಷ್ಟೇ. ಈಗ ಈ ಸಿನಿಮಾ ನೋಡ್ಕೊಂಬಂದ್ರಿ ಅಲ್ವಾ ಬಾಸು, ಇದನ್ನು ನೋಡಿದ ಮೇಲೆ ಅಭಿಮಾನಿಗಳಿಗೆ, ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈ ಸಿನಿಮಾ ನೋಡ್ಕೊಂಬಂದು ಏನು ಅನಿಸ್ತು? ಅಂದರೆ ಮೇಡಮ್, ಕೆಲವೊಂದು ಸತ್ಯಾಂಶ ನೋಡಿದ್ರೆ ತುಂಬ ನಮ್ಮ ಬಾಸನ್ನು ಒಳ್ಳೆತನದಲ್ಲೇ ಇದು ಮಾಡಿದ್ದಾರೆ. ಬಟ್ ಅದೇ ರಿಯಾಲಿಟಿ ಅಂತ ಹೇಳ್ತಿದ್ದಾರೆ ಅವರೆಲ್ಲ. ನಾವೆಲ್ಲ ಕ್ವಶನ್ ಮಾಡಿದೆ ಅವ್ರಿಗೆ. ಬಟ್ ಬಂದು ನೋಡಲಿ ಮೇಡಮ್ ಎಲ್ಲರೂ. ಯಾಕೆ ಮೇಡಮ್ ನನಗೆ ನೋಡ್ಬೇಕನ್ನಿಸ್ತು, ನಾನು ನೋಡ್ತೀನಿ ಅಷ್ಟೇ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ಬೇರೆಯವ್ರ ಬಗ್ಗೆ ನಾನು ಟಚ್ ಮಾಡೋಕ್ಕೆ ಹೋಗಲ್ಲ.